ಫೋನ್ ಚೋರಿ ಅಣ್ಣ ಚೂರಿ ಇಲ್ಲಿ ಬಂದು ಹಾಂ ಸ್ವಲ್ಪ ಅದು ಓಕೆನಾ ಓಕೆ ಸರ್ ವೈಡ್ ಆ್ಯಂಗಲ್ ತೊಗೊಳ್ರಿ ಬನ್ನಿ ಬೇಡ ಜೊತೆ ತೆಗಿತೀವಿ ಹಾಗೂ ವಿದ್ಯಾ ಕಾಂಗ್ರೆಸ್ ಮುಖಂಡರಾದಂಥ ಉದಯ್ ಶಂಕರ್ ಅವರು ಬಂದಿದ್ದಾರೆ. ಅವ್ರಿಗೆ ಪುಟೇನಹಳ್ಳಿ ವಾರ್ಡಿನ ಆತ್ಮೀಯ ಸ್ವಾಗತ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರು ಬಡವರ ಬಂಧು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಬಂದಿದ್ದಾರೆ. ಅವ್ರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತೀನಿ. ನಿಕಟಪೂರ್ವ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀ ಅಶ್ವಥ್ ನಾರಾಯಣ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಪುಟೇನಹಳ್ಳಿ ವಾರ್ಡಿನ ಸ್ವಾಗತ ಕೊಡ್ತೀನಿ. ಹಿರಿಯ ಮುಖಂಡರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾದಂತಹ ಶ್ರೀ ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಪುಟೇನಹಳ್ಳಿ ವಾರ್ಡಿನಿಂದ ಸ್ವಾಗತ ಕೊಡ್ತಾರೆ. ಹಾಗೂ ಬೆಂಗಳೂರು ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಉಮಾ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಧು ಅವರು ಬಂದಿದ್ದಾರೆ. ಅವ್ರಿಗೂ ನಂತರ ಮತ್ತೆ ನಮ್ಗೆ MLA ಎಲೆಕ್ಷನ್ ಬರ್ತಾ ಇದೆ 28ನೇ ಇಸ್ವಿಗೆ. ಆದ್ರಿಂದ ನಮ್ಮ ಪಕ್ಷದಲ್ಲಿ BLA 1 BLA 2 ಅಂತ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ನಾವು ಕೊಡಬೇಕಾಗುತ್ತೆ, ಯಾರನ್ನ 1 ಯಾರನ್ನ 2 ಮಾಡಿದ್ದೇವೆ ಅಂತ. ಈ 2 ಅನ್ನುವಂತವ್ರು ಎಲ್ಲಾರ್ದು ಕರ್ತವ್ಯವೇನು ಅಂದ್ರೆ ಅವರವರ ಇವತ್ತು ಬಿಳೆಕಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪುಟೇನಹಳ್ಳಿ ವಾರ್ಡಿನಲ್ಲಿ ಇವತ್ತು ಏನು ಮತಗಳ್ಳತನ ವೋಟ್ ಚೋರಿ ಏನು BJP ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಈ ದೇಶದಲ್ಲಿ ಸಂವಿಧಾನಬದ್ಧ ಹಕ್ಕನ್ನು ಕಿತ್ಕೋತಾ ಇದ್ದಾರೆ ಜನಸಾಮಾನ್ಯರಿಂದ. ಅದ್ರ ವಿರುದ್ಧ ವೋಟ್ ಚೋರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಹಾಗೂ ಮುಂಬರುವ ಚುನಾವಣೆಗಳಿಗೆ ಸಂಬಂಧಪಟ್ಟಂಗೆ BLA 2ಗಳು ಕಾರ್ಯಕರ್ತರುಗಳು ಸಭೆಯನ್ನು ಏರ್ಪಡಿಸಿದ್ದಾರೆ. ಸರ್ BLA ಈಗ ರಾಹುಲ್ ಗಾಂಧಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂಡೆಲ್ಲಿಯಲ್ಲಿ ಇಂಚಿಂಚಿನೂ ಮಾಹಿತಿ ಕೊಟ್ಟಿದ್ದಾರೆ. ಇಷ್ಟು ಮಾದೇಪುರ ಲೋಕಸಭಾ ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಇದರಿಂದ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1,250,000 ವೋಟ್ಗಳು ಫೋರ್ಜರಿಯಾಗಿದೆ. ಅದನ್ನು ಲೆಕ್ಕದ ಪ್ರಕಾರ ಕೊಟ್ಟಿದ್ದರು. ಏನು ಒಂದು ಅಡ್ರೆಸ್ನಲ್ಲಿ 80 ವೋಟ್ ಇರುತ್ತೆ, 100 ವೋಟ್ ಇರ್ತದೆ, ಮತ್ತು ಯಾರೋ ತೀರೋದು ಇರ್ತದೆ, ಅವ್ರದ್ದು ವೋಟ್ಗಳು ಆಗ್ತಾನೇ ಇರ್ತದೆ. ಅದ್ರ ವಿರುದ್ಧ ನಾವು ಕ್ರಮ ತಗೊಳ್ಬೇಕು. ಮತ್ತು ಈಗಿಂದನೇ BLA 2ಗಳಿಗೆ ಅದ್ರ ಬಗ್ಗೆ ಜ್ಞಾನಾರ್ಜನೆ ಮಾಡಿ ತರಬೇತಿ ಕೊಟ್ಟು ಮುಂದಿನ ಚುನಾವಣೆಗಳಲ್ಲಿ ಈಗ BJP ಏನು ಬಿಹಾರದಲ್ಲೂ ಸಹ 65 ಲಕ್ಷ ಮತದಾರರನ್ನ ಕೈ ಬಿಡಲಾಗಿದೆ. ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯಿಂದ ಅವರು 65 ಲಕ್ಷ ಜನರು ಪುನಃ ವೋಟ್ ಆಗೋ ಅಧಿಕಾರ ಪಡೆದಿದ್ದಾರೆ. ಅದೆಲ್ಲ ರಾಜ್ಯದಲ್ಲಿ ಆಗಬಾರ್ದು ಅಂತ ನಾವು ಈಗಿಂದನೇ BLA 2ಗಳಿಗೆ ಒಂದು ತರಬೇತಿ ಕೊಟ್ಟು ಅವ್ರಿಗೆ ಜ್ಞಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಸೋದು ಸಿದ್ಧತೆ. ಕಾನೂನುಬದ್ಧವಾಗಿ ಏನು ಯಾವ ರೀತಿ ಒಂದು ಚುನಾವಣೆ ನಡೆಯೋದಕ್ಕೆ ಮತ ಹಾಕೋದಕ್ಕೆ ಏನೇನು ಅಧಿಕಾರ ಬೇಕು ಜನಸಾಮಾನ್ಯರಿಗೆ ಅದನ್ನ ಪಡೆಯೋದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಅದನ್ನ ಕರ್ತವ್ಯ ಮಾಡ್ತಾರೆ. ಸರ್ ಇವಾಗ ಮುಂದಕ್ಕೆ BBMP ಚುನಾವಣೆ GBA ಚುನಾವಣೆ ಬರ್ತಾ ಇದೆ ಹಾಗೂ ಇದಾಗ್ತಿದೆ. ಇದ್ರ ಬಗ್ಗೆ ಯಾವ ರೀತಿ ಕಾರ್ಯಕ್ರಮಗಳು? GBA ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಪಂಚ ಯೋಜನೆ ಹೆಂಗೋ ಹಂಗೆ ಬೆಂಗಳೂರಿಗೆ ಪಂಚಪಾಲಿಕೆಗಳು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದ ಕಾಣಿಕೆ. ಯಾಕೆಂದರೆ ಆಡಳಿತ ಮಾಡಬೇಕು ಅಂದರೆ ಇವತ್ತು ದಿನ ಮುಂಚೆ ಇದ್ದಿದ್ದು 70ರಿಂದ 80 ಲಕ್ಷ ಮತದಾರರಿದ್ದು, 80ರಿಂದ 90 ಲಕ್ಷ ವೋಟರ್ಸ್ ಇತ್ತು. ಆಗ BBMP ಇತ್ತು. ಈಗ 1.5 ಕೋಟಿಗಿಂತ ಹೆಚ್ಚಾಗಿ ಮತದಾರರಿದ್ದಾರೆ. ಇವರಿಗೆ ಆಡಳಿತ ನಡೆಸಬೇಕಾದ್ರೆ ಒಬ್ಬ ಕಮಿಷನರ್ ಆಗಲಿ, ಒಬ್ಬ ಮೇಯರ್ ಆಗಲಿ, ಒಬ್ಬ ಉಪಮೇಯರ್ ಆಗಲಿ ಅಂತ ಸಾಧ್ಯವಿಲ್ಲ. ಆದ್ದರಿಂದ 5 ಪಾಲಿಕೆ ಮಾಡಿ, 5 ಕಮಿಷನರು, 5 ಮೇಯರ್ ಮಾಡಿ ಒಂದು ಆಡಳಿತ ವ್ಯವಸ್ಥೆ ಸುಗಮವಾಗಿ ನಡೆಸಲಿ ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿದೆ. ನಮಗೆ 3 ವಾರ ಸೇರಿದೆ ಬಿಳೆಕಲ್ಲಿ ಮತ್ತು ಪುಟೇನಹಳ್ಳಿ. ಈಗಿನ ಪುಟೇನಹಳ್ಳಿ ವಾರ್ಡಲ್ಲಿ ವೋಟ್ ಚೋರಿ ಕ್ಯಾಂಪೇನ್
BLA ಉಮಾಪತಿ ಶ್ರೀನಿವಾಸ್ ಗೌಡರು ಬಂದಿದ್ರು. ಮತ್ತೆ ಈ ವಾರ್ಡಿನ ಪ್ರಚಾರ